ಕಥೆಯ ಆರಂಭದಲ್ಲಿ ಮಿಚಿಕೋ ಎಂಬ ಶಾಲಾ ಹುಡುಗಿ ತನ್ನ ಗೆಳತಿಯರೊಂದಿಗೆ ಬಸ್ಸಿನಲ್ಲಿ ಪ್ರವಾಸ ಹೋಗುತ್ತಿರುತ್ತಾಳೆ. ಆಕೆ ತನ್ನ ಕೆಳಗೆ ಬಿದ್ದ ಪೆನ್ನನ್ನು ಎತ್ತಲು ಬಗ್ಗಿದಾಗ ಅತಿ ವೇಗವಾಗಿ ಬಂದ ಒಂದು ಅದೃಶ್ಯ ಗಾಳಿ ತರಂಗ ಇಡೀ ಬಸ್ಸನ್ನು ಮತ್ತು ಅದರಲ್ಲಿದ್ದ ಎಲ್ಲಾ ಹುಡುಗಿಯರನ್ನು ಅರ್ಧಕ್ಕೆ ಕತ್ತರಿಸಿ ಹಾಕುತ್ತದೆ. ಮಿಚಿಕೋ ಕೆಳಗೆ ಬಗ್ಗಿದ್ದರಿಂದ ಮಾತ್ರ ಪ್ರಾಣಾಪಾಯದಿಂದ ಪಾರಾಗುತ್ತಾಳೆ. ರಸ್ತೆಯುದ್ದಕ್ಕೂ ಆ ಗಾಳಿ ಎಲ್ಲರನ್ನೂ ಕೊಲ್ಲುತ್ತಾ ಸಾಗುತ್ತದೆ. ಹೆದರಿ ಓಡುವ ಮಿಚಿಕೋ ಒಂದು ನದಿಯ ಬಳಿ ತನ್ನ ಬಟ್ಟೆಗಳನ್ನು ಬದಲಾಯಿಸಿ ಬೇರೆ ಶಾಲೆಗೆ ತಲುಪುತ್ತಾಳೆ. ಅವಳಿಗೆ ಅಕಿ ಎಂಬ ಹುಡುಗಿ ಬೆಸ್ಟ್ ಫ್ರೆಂಡ್ ಆಗಿ ಸಿಗುತ್ತಾಳೆ. ಆದರೆ ಮಿಚಿಕೋಗೆ ತಾನು ಇಲ್ಲಿಗೆ ಹೇಗೆ ಬಂದೆ ಎಂಬುದು ನೆನಪಿರುವುದಿಲ್ಲ. ಅಕ್ಕಿ ಅವಳಿಗೆ ಸಮಾಧಾನ ಮಾಡುತ್ತಾಳೆ. ಆದರೆ ಇದ್ದಕ್ಕಿದ್ದಂತೆ ಅಲ್ಲಿನ ಶಿಕ್ಷಕಿಯರು ಮಿಷಿನ್ ಗನ್ ಹಿಡಿದು ಎಲ್ಲ ವಿದ್ಯಾರ್ಥಿನಿಯರನ್ನು ಮನಬಂದಂತೆ ಕೊಲ್ಲಲು ಆರಂಭಿಸುತ್ತಾರೆ. ಮಿಚಿಕೋ ಅಲ್ಲಿಂದ ಓಡಿ ಪೊಲೀಸ್ ಸ್ಟೇಷನ್ಗೆ ತಲುಪಿದಾಗ ಕನ್ನಡಿಯ ಮುಂದೆ ನಿಂತ ಆಕೆಗೆ ಆಘಾತವಾಗುತ್ತದೆ. ಅವಳ ಮುಖ ಈಗ ಬದಲಾಗಿರುತ್ತದೆ ಮತ್ತು ಅವಳನ್ನು ಈಗ ಕಿಯೋಕೋ ಎಂದು ಕರೆಯಲಾಗುತ್ತದೆ. ಆಕೆ ಈಗ ತನ್ನ ಮದುವೆಯ ಮಂಟಪದಲ್ಲಿರುತ್ತಾಳೆ. ಅಲ್ಲಿನವರ ಮನುಷ್ಯನಲ್ಲ, ಹಂದಿಯ ಮುಖವಾಡ ಧರಿಸಿದ ರಾಕ್ಷಸನಂತಿರುತ್ತಾನೆ. ಅಕಿಯ ಸಹಾಯದಿಂದ ಅಲ್ಲಿಂದಲೂ ತಪ್ಪಿಸಿಕೊಳ್ಳುತ್ತಾಳೆ. ಮತ್ತೆ ಓಡುವಾಗ ಆಕೆ ಇಜುಮಿ ಎಂಬ ಓಟಗಾರ್ತಿಯಾಗಿ ಬದಲಾಗುತ್ತಾಳೆ. ಅವಳನ್ನು ಕೆಟ್ಟ ಶಕ್ತಿಗಳು ಬೆನ್ನಟ್ಟುತ್ತಲೇ ಇರುತ್ತದೆ. ಕೊನೆಯಲ್ಲಿ ಆಕೆ ಒಂದು ರಹಸ್ಯ ಜಾಗಕ್ಕೆ ತಲುಪುತ್ತಾಳೆ. ಅಲ್ಲಿ ಅವಳಿಗೆ ಒಬ್ಬ ವೃದ್ಧ ಸಿಗುತ್ತಾನೆ. ಆತ ಈ ಎಲ್ಲ ರಹಸ್ಯಗಳನ್ನು ಬಿಚ್ಚಿಡುತ್ತಾನೆ. ಇದೆಲ್ಲವೂ ಒಂದು ವಿಡಿಯೋ ಗೇಮ್. ಮಿಚಿಕೋ ಎಂಬಾಕೆ ಈ ಗೇಮ್ನ ಕೇವಲ ಒಂದು ಪಾತ್ರ. ಆ ವೃದ್ಧನು ನಿಜವಾದ ಜಗತ್ತಿನಲ್ಲಿ ಮಿಚಿಕೋ ಎಂಬ ಹುಡುಗಿಯ DNA ಬಳಸಿ ಈ ವರ್ಚುವಲ್ ಗೇಮ್ ಸೃಷ್ಟಿಸಿರುತ್ತಾನೆ. ಆತ ತನಗೆ ಬೇಕಾದಂತೆ ಈ ಹುಡುಗಿಯರ ಜೀವನದೊಂದಿಗೆ ಆಟವಾಡುತ್ತಿರುತ್ತಾನೆ. ವೃದ್ಧನು ಮಿಚಿಕೋಗೆ ತನ್ನ ಮಗನೊಂದಿಗೆ ದೈಹಿಕ ಸಂಬಂಧ ಹೊಂದಲು ಆದೇಶಿಸುತ್ತಾನೆ. ಆದರೆ ಮಿಚಿಕೋ ತನ್ನ ಗೆಳತಿ ಅಕಿ ಹೇಳಿದ ಮಾತನ್ನು ನೆನಪಿಸಿಕೊಳ್ಳುತ್ತಾಳೆ. ಯಾವುದು ಈ ಜಗತ್ತಿನಲ್ಲಿ ಅಸಾಧ್ಯವೋ ಅದನ್ನು ಮಾಡಿದರೆ ಮಾತ್ರ ಈ ಚಕ್ರದಿಂದ ಹೊರಬರಬಹುದು. ಆಕೆ ಆ ವೃದ್ಧನನ್ನು ಕೊಂದು ತನ್ನ ನಿಯಮವನ್ನು ತಾನೇ ರೂಪಿಸಿಕೊಳ್ಳಲು ನಿರ್ಧರಿಸುತ್ತಾಳೆ. ಆ ಗೇಮ್ನಿಂದ ಶಾಶ್ವತವಾಗಿ ಮುಕ್ತಿ ಪಡೆಯಲು ಆಕೆ ತನ್ನನ್ನು ತಾನು ಕೊಂದುಕೊಳ್ಳುತ್ತಾಳೆ. ಗೇಮ್ನಲ್ಲಿ ಆಕೆ ಸತ್ತಾಗ ಆ ಮಾಯಾಲೋಕ ಅಂತ್ಯವಾಗಿ ಆಕೆ ಅಂತಿಮವಾಗಿ ವಾಸ್ತವ ಜಗತ್ತಿನಲ್ಲಿ ಎಚ್ಚರಗೊಳ್ಳುತ್ತಾಳೆ. ಈ ಚಲನಚಿತ್ರದ ಸಾರಾಂಶ: ಇದು ಮನುಷ್ಯನ ಜೀವನದ ಮೇಲಿನ ನಿಯಂತ್ರಣ ಮತ್ತು ವಿಧಿಯ ವಿರುದ್ಧದ ಹೋರಾಟದ ಕಥೆಯಾಗಿದೆ. ಧನ್ಯವಾದಗಳು.